12 ವರ್ಷ 100 ಟೂರ್ ಮಾಡಿದ ಮೋದಿಯಿಂದ ಲಾಭ ಯಾರಿಗೆ? ಎಪಿಸೋಡ್ 1. ಮ್ಯಾಡಿಸನ್ ಸ್ಕ್ವೇರ್ ಮ್ಯಾಜಿಕ್, ಮೇಕ್ ಇನ್ ಇಂಡಿಯಾ ಭ್ರಮೆ ಮತ್ತು ಆಸ್ಟ್ರೇಲಿಯಾದಲ್ಲಿ ಅರಳಿದ ಅದಾನಿ ಸಾಮ್ರಾಜ್ಯ. ನಮಸ್ಕಾರ ಬಾಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಕಳೆದ ವಾರವಷ್ಟೇ ಮೋದಿ ಎಕ್ಸ್ಪೋಸ್ಡ್ ಅಂತ ಭರ್ಜರಿಯಾದ 10 ಎಪಿಸೋಡ್ಗಳನ್ನ ಪ್ರಸಾರ ಮಾಡಿ ದೇಶ ಹೇಗೆಲ್ಲ ಅಧೋಗತಿಗೆ ಇಳಿತು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೆವು. ಅದು ಮುಗಿಸುವ ಹೊತ್ತಿಗಾಗಲೇ ಮೋದಿಯವರು ಮತ್ತೊಂದು ಮ್ಯಾಜಿಕ್ ಮಾಡಿದ್ದಾರೆ. ಅದೇನು ಗೊತ್ತಾ? ತಮ್ಮ ಅಧಿಕಾರಾವಧಿಯ 12 ವರ್ಷಗಳಲ್ಲಿ ಬರೋಬ್ಬರಿ 100 ದೇಶಗಳ ಟೂರ್ ಹೊಡೆದಿದ್ದಾರೆ. ಬಣ್ಣ ಬಣ್ಣದ ಗರಿಗರಿ ಬಟ್ಟೆಗಳು, ಐಷಾರಾಮಿ ವಿಮಾನ, ಮೇಕಪ್, ಗಾಗಲ್, ಊಟ, ಉಪಚಾರಕ್ಕೆ 1000 ಕೋಟಿಗೂ ಅಧಿಕ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಪ್ರಧಾನಿ ಅಂದಮೇಲೆ ಅದು ರೆಕಾರ್ಡ್ ಬ್ರೇಕ್ 100 ದೇಶಗಳ ಟೂರ್ ಅಂದಮೇಲೆ ಇಷ್ಟೆಲ್ಲ ಖರ್ಚಾಗೋದು ಸಹಜ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಅದರಿಂದ ರಿಟರ್ನ್ ಬರಬೇಕಲ್ಲ. ರಿಟರ್ನ್ ಅಂದರೆ ವಿದೇಶಿ ಬಂಡವಾಳ. ಬಂದ ಅಷ್ಟಿಷ್ಟು ಬಂಡವಾಳ ಎಲ್ಲಿಗೆ ಹೋಯ್ತು, ಯಾರ್ಯಾರ ಜೇಬ್ ತುಂಬಿತು ಅನ್ನೋದರ ಕಂಪ್ಲೀಟ್ ಇತಿಹಾಸವನ್ನ ಬಗೆದು ತೆಗೆಯುವ ಪ್ರಯತ್ನವೇ ಈ ಹೊಸ ಸರಣಿಯ ಉದ್ದೇಶ. ಮಾನ್ಯ ಟೂರಿಂಗ್ ಪ್ರಧಾನಿಗಳ 100 ದೇಶಗಳ ಟೂರ್ನಲ್ಲಿ ಏನೇನೆಲ್ಲ ಡೀಲ್ ಆಯಿತು ಎನ್ನುವುದನ್ನ ನೋಡ್ತಾ ಹೋಗೋಣ ಬನ್ನಿ. ಅದು 2014ರ ಮೇ ತಿಂಗಳು. ಭಾರತದ ರಾಜಕೀಯದಲ್ಲಿ ಒಂದು ಭಾರೀ ಪಲ್ಲಟವಾಗಿತ್ತು. ಭ್ರಷ್ಟಾಚಾರ, ಬೆಲೆ ಏರಿಕೆಗಳಿಂದ ರೋಸಿ ಹೋಗಿದ್ದ ಜನರಿಗೆ ಗುಜರಾತ್ ಮಾಡೆಲ್ ಅನ್ನೋ ಮ್ಯಾಜಿಕ್ ದಂಡವನ್ನು ತೋರಿಸಿ ಕೇಂದ್ರದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಪ್ರಮಾಣ ವಚನ ಸ್ವೀಕರಿಸಿದ ಕೆಲವೇ ತಿಂಗಳುಗಳಲ್ಲಿ ಶುರುವಾಗಿದ್ದೇ ಅವರ ವಿಶ್ವ ಸಂಚಾರ, ವಿಶ್ವ ಪರ್ಯಟನೆ. ಸೆಪ್ಟೆಂಬರ್ 2014ರಲ್ಲಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಅನಿವಾಸಿ ಭಾರತೀಯರನ್ನು ಸೇರಿಸಿ ಭಾರಿ ದೊಡ್ಡ ಶೋ ಮಾಡಲಾಯಿತು. ಭಾರತ ಬದಲಾಗ್ತಿದೆ, ಪ್ರಪಂಚ ನಮ್ಮತ್ತ ತಿರುಗಿ ನೋಡ್ತಿದೆ ಅಂತ ಮೀಡಿಯಾಗಳು ಹಗಲಿರುಳು ಜಪ ಶುರು ಮಾಡಿದೆ. ಆದರೆ ಈ ಅದ್ದೂರಿ ಪ್ರವಾಸಗಳ, ಕ್ಯಾಮರಾ ಫ್ಲಾಶ್ಗಳ ಮತ್ತು ಚಪ್ಪಾಳೆಗಳ ಸದ್ದಿನ ನಡುವೆ ಭಾರತದ ಜನಸಾಮಾನ್ಯರಿಗೆ ಕೇಳಿಸದ, ಕಾಣಿಸದ ಒಂದು ದೊಡ್ಡ ಕಾರ್ಪೊರೇಟ್ ಗೇಮ್ ಪ್ಲಾನ್ ಸದ್ದಿಲ್ಲದೆ ಶುರುವಾಗಿತ್ತು. ಅದುವೇ ಭಾರತದ ವಿದೇಶಾಂಗ ನೀತಿಯನ್ನು ಬಳಸಿ ಖಾಸಗಿ ಕುಬೇರರ ಸಾಮ್ರಾಜ್ಯವನ್ನ ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸುವ ತಂತ್ರ. ಬನ್ನಿ, ಇವತ್ತು 2014, 2015ರ ಆ ಆರಂಭಿಕ ದಿನಗಳ ಅಸಲಿ ಪೋಸ್ಟ್ ಮಾರ್ಟಮ್ ಮಾಡೋಣ. ಮೊದಲು ನಾವು ಆ ವರ್ಷದ ಭಾರತದ ಒಳಗೆ ಏನಾಗ್ತಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು. 2014ರ ಸೆಪ್ಟೆಂಬರ್ನಲ್ಲಿ ದೆಹಲಿಯ ವಿಜ್ಞಾನ ಭವನದಲ್ಲಿ ಮೇಕ್ ಇನ್ ಇಂಡಿಯಾ ಅನ್ನೋ ಭಾರಿ ದೊಡ್ಡ ಕ್ಯಾಂಪೇನ್ ಲಾಂಚ್ ಆಯಿತು. ಒಂದು ದೊಡ್ಡ ಸಿಂಹದ ಲೋಗೋ. ವಿದೇಶಿ ಕಂಪನಿಗಳೇ ಭಾರತಕ್ಕೆ ಬನ್ನಿ, ಇಲ್ಲಿಯೇ ಉತ್ಪಾದನೆ ಮಾಡಿ, ನಮ್ಮ ಯುವಕರಿಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸಿಗುತ್ತೆ ಅನ್ನೋ ಭರವಸೆ ನೀಡಲಾಯಿತು. ಆದರೆ ಈ ಭಾಷಣಗಳು ನಡೆಯುತ್ತಿದ್ದಾಗಲೇ ಗುಜರಾತ್ ಮೂಲದ ಉದ್ಯಮಿ ಗೌತಮ್ ಅದಾನಿ ಅವರ ಕಣ್ಣು ಮಾತ್ರ ಭಾರತದ ಮೇಲಿರಲಿಲ್ಲ. ಅವರ ಕಣ್ಣು ಬಿದ್ದಿದ್ದು ಆಸ್ಟ್ರೇಲಿಯಾದ ಕ್ವೀನ್ಸ್ ಲ್ಯಾಂಡ್ನಲ್ಲಿರುವ ಕಾರ್ಮಿಕಲ್ ಕಲ್ಲಿದ್ದಲು ಗಣಿಯ, ಅಂದರೆ ಕಾರ್ಮಿಕಲ್ ಕೋಲ್ ಮೈನ್ನ ಮೇಲೆ. ಈ ಕಾರ್ಮಿಕಲ್ ಗಣಿ ಪ್ರಪಂಚದ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪಗಳಲ್ಲಿ ಒಂದು. ಅದಾನಿ ಗ್ರೂಪ್ ಇದನ್ನು ಖರೀದಿಸಿತ್ತು ನಿಜ. ಆದರೆ ಅಲ್ಲಿಂದ ಕಲ್ಲಿದ್ದಲು ತೆಗೆದು ಅದನ್ನು ಸಾಗಿಸಲು 106 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಹಾಕಿ ಸಮುದ್ರದ ಮೂಲಕ ರವಾನಿಸಲು ಅಬಾಟ್ ಪಾಯಿಂಟ್ ಅನ್ನೋ ಬಂದರನ್ನ ಅಭಿವೃದ್ಧಿಪಡಿಸಬೇಕಿತ್ತು. ಇದಕ್ಕೆ ಬರೋಬ್ಬರಿ $16 ಬಿಲಿಯನ್ ಬೃಹತ್ ಬಂಡವಾಳ ಬೇಕಿತ್ತು. ಆದರೆ ಇಲ್ಲೊಂದು ದೊಡ್ಡ ಸಮಸ್ಯೆ ಎದುರಿತ್ತು. ಈ ಗಣಿಯ ಪಕ್ಕದಲ್ಲಿ ಜಗತ್ಪ್ರಸಿದ್ಧ ಗ್ರೇಟ್ ಬ್ಯಾರಿಯರ್ ರೀಫ್ ಅನ್ನೋ ಸೂಕ್ಷ್ಮ ಪರಿಸರ ವಲಯವಿತ್ತು. ಈ ಕಲ್ಲಿದ್ದಲು ಪ್ರಾಜೆಕ್ಟ್ನಿಂದ ಆ ಹವಳದ ದಿಬ್ಬಗಳು ನಾಶವಾಗುತ್ತವೆ ಅಂತ ಆಸ್ಟ್ರೇಲಿಯಾದಾದ್ಯಂತ ಉಗ್ರ ಪ್ರತಿಭಟನೆಗಳು ಶುರುವಾಗಿತ್ತು. ಈ ಪ್ರಾಜೆಕ್ಟ್ಗೆ ಹಣ ಹಾಕಿದರೆ ನಮ್ಮ ಮರ್ಯಾದೆ ಹೋಗುತ್ತೆ ಮತ್ತು ಇದು ಆರ್ಥಿಕವಾಗಿ ಲಾಭದಾಯಕವಲ್ಲ ಅಂತ ಪ್ರಪಂಚದ ಬೃಹತ್ ಬ್ಯಾಂಕ್ಗಳಾದ ಸ್ಟ್ಯಾಂಡರ್ಡ್ ಚಾರ್ಟರ್ಡ್, ಕಾಮನ್ವೆಲ್ತ್ ಬ್ಯಾಂಕ್ ಆಫ್ ಆಸ್ಟ್ರೇಲಿಯಾ ಸೇರಿದಂತೆ ಬರೋಬ್ಬರಿ 14 ಗ್ಲೋಬಲ್ ಬ್ಯಾಂಕ್ಗಳು ಅದಾನಿಗೆ ಸಾಲ ಕೊಡಲು ರಿಜೆಕ್ಟ್ ಮಾಡಿವೆ. ಯಾವಾಗ ಜಾಗತಿಕ ಬ್ಯಾಂಕ್ಗಳು ಅದಾನಿ ಕಡೆ ಬೆನ್ನು ತಿರುಗಿಸಿದ್ವೋ ಆಗ ಎಂಟ್ರಿ ಕೊಟ್ಟಿದ್ದೇ ಭಾರತದ ರಾಜತಾಂತ್ರಿಕ ಪವರ್. ನವೆಂಬರ್ 2014 ಆಸ್ಟ್ರೇಲಿಯಾದ ಬ್ರಿಸ್ಬೇನ್ನಲ್ಲಿ G20 ಶೃಂಗಸಭೆ ಆಯೋಜನೆಯಾಗಿತ್ತು. 28 ವರ್ಷಗಳ ನಂತರ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ ಭಾರತದ ಪ್ರಧಾನಿ ಅನ್ನೋ ಹೆಗ್ಗಳಿಕೆಯೊಂದಿಗೆ ಮೋದಿಯವರು ಅಲ್ಲಿಗೆ ಹೋದರು.
ಆಸ್ಟ್ರೇಲಿಯಾ ಪ್ರಧಾನಿ ಟೋನಿ ಅಬಾಟ್ ಜೊತೆ ಅದ್ದೂರಿ ದ್ವಿಪಕ್ಷೀಯ ಮಾತುಕತೆಗಳು ನಡೆದವು. ಆದರೆ ಪ್ರಧಾನಿಯವರ ಇದೇ ನಿಯೋಗದಲ್ಲಿ ಅದೇ ವಿಮಾನದಲ್ಲಿ ಬ್ರಿಸ್ಬೇನ್ನಲ್ಲಿ ಲ್ಯಾಂಡ್ ಆಗಿದ್ದ ಇನ್ನೆರಡು ಪ್ರಮುಖ ಮುಖಗಳಿದ್ವು. ಒಬ್ಬರು ಉದ್ಯಮಿ ಗೌತಮ್ ಅದಾನಿ, ಮತ್ತೊಬ್ಬರು ನಮ್ಮ ಭಾರತದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂದಿನ ಚೇರ್ಪರ್ಸನ್ ಅರುಂಧತಿ ಭಟ್ಟಾಚಾರ್ಯ. ಸ್ನೇಹಿತರೆ, ಇದೇ ಈ ಎಪಿಸೋಡ್ನ ಅತಿ ಮುಖ್ಯ ಘಟ್ಟ. ಪ್ರಧಾನಿ ಮೋದಿ ಆಸ್ಟ್ರೇಲಿಯಾದಲ್ಲಿದ್ದಾಗಲೇ ಇಡೀ ಪ್ರಪಂಚದ ಬ್ಯಾಂಕ್ಗಳು ತಿರಸ್ಕರಿಸಿದ್ದ ಅದೇ ಅದಾನಿಯ ವಿವಾದಾತ್ಮಕ ಕಲ್ಲಿದ್ದಲು ಪ್ರಾಜೆಕ್ಟ್ಗೆ ನಮ್ಮ ಭಾರತದ SBI ಬರೋಬ್ಬರಿ $1 ಬಿಲಿಯನ್, ಅಂದರೆ ಅಂದಿನ ಲೆಕ್ಕದಲ್ಲಿ ಸುಮಾರು 6,200 ಕೋಟಿ ರೂಪಾಯಿಯ ಸಾಲ ನೀಡುವ ಒಪ್ಪಂದಕ್ಕೆ ಸಹಿ ಹಾಕಿತು. ಸ್ವಲ್ಪ ಯೋಚನೆ ಮಾಡಿ ಬಾಸ್, ಭಾರತದ ಹಳ್ಳಿಗಳಲ್ಲಿರುವ ಬಡವರು, ರೈತರು, ಪಿಂಚಣಿದಾರರು ಕೂಡಿಟ್ಟ ದುಡ್ಡು ಆ SBI ಬ್ಯಾಂಕ್ನಲ್ಲಿತ್ತು. ಯಾವುದೇ ಪರಿಸರ ಅನುಮತಿ ಇಲ್ಲದ ಆಸ್ಟ್ರೇಲಿಯಾದ ಬ್ಯಾಂಕ್ಗಳೇ ನಂಬದ ಒಂದು ಪ್ರಾಜೆಕ್ಟ್ಗೆ ನಮ್ಮ ಸರ್ಕಾರಿ ಬ್ಯಾಂಕ್ ಇಷ್ಟು ದೊಡ್ಡ ಮೊತ್ತದ ಸಾಲ ಕೊಡಲು ಹೇಗೆ ಮುಂದಾಯಿತು? ಇದು ಕೇವಲ ಕಾಕತಾಳೀಯವೇ? ನೋ, ನೆವರ್, ಖಂಡಿತ ಅಲ್ಲ ಸ್ನೇಹಿತರೆ. ಇದು ಪ್ರಧಾನಿಯವರ ಆಸ್ಟ್ರೇಲಿಯಾ ಭೇಟಿಯ ನೇರ ಪ್ರಭಾವ. ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಭಾರತದ ಸಂಸತ್ನಲ್ಲಿ ಮತ್ತು ಮೀಡಿಯಾಗಳಲ್ಲಿ ಬಿರುಗಾಳಿಯ ಎದ್ದಿತ್ತು. ಇದು ನೇರ ಕ್ರೋನಿ ಕ್ಯಾಪಿಟಲಿಸಂ ಅಂತ ವಿರೋಧ ಪಕ್ಷಗಳು ಮುಗಿಬಿದ್ದು ಆಗಿನ RBI ಗವರ್ನರ್ ರಘುರಾಮ್ ರಾಜನ್ ಅವರು ಸರ್ಕಾರಿ ಬ್ಯಾಂಕ್ಗಳು ಕಾರ್ಪೊರೇಟ್ಗಳಿಗೆ ಯಾವುದೇ ಭದ್ರತೆ ಇಲ್ಲದೆ ಕೊಡುವ ದೊಡ್ಡ ಸಾಲಗಳು ಭವಿಷ್ಯದಲ್ಲಿ NPA ಅಂದರೆ ಸುಸ್ತಿದಾರರ ಸಾಲ ಆಗಿ ದೇಶದ ಆರ್ಥಿಕತೆಯನ್ನು ಮುಳುಗಿಸುತ್ತವೆ ಅಂತ ನೇರವಾಗಿ ಎಚ್ಚರಿಕೆ ನೀಡಿದರು. ತೀವ್ರ ವಿರೋಧ ವ್ಯಕ್ತವಾದಾಗ SBI ಸಾಲದ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಿತು. ಆದರೆ ಆ ಒಪ್ಪಂದದ ಮೂಲ ಉದ್ದೇಶ ಈಡೇರಿತು. ಅതെಂದರೆ ಅದಾನಿ ಗ್ರೂಪ್ ಹಿಂದೆ ಭಾರತ ಸರ್ಕಾರದ ಸಂಪೂರ್ಣ ಬೆಂಬಲವಿದೆ ಅನ್ನೋ ಮೆಸೇಜ್ ಜಾಗತಿಕ ಮಾರುಕಟ್ಟೆಗೆ ರವಾನೆಯಾಗಿತ್ತು. ಆ ಬಲವನ್ನು ಇಟ್ಕೊಂಡೇ ಅದಾನಿ ನಂತರದ ದಿನಗಳಲ್ಲಿ ಬೇರೆ ಹೂಡಿಕೆದಾರರನ್ನು ಸೆಳೆಯುವಲ್ಲಿ ಯಶಸ್ವಿಯಾದರು. ಈಗ ನಾಣ್ಯದ ಇನ್ನೊಂದು ಮುಖವನ್ನು ನೋಡೋಣ ಸ್ನೇಹಿತರೆ. ದೆಹಲಿ ಮತ್ತು ಬ್ರಿಸ್ಬೇನ್ ನಡುವೆ ಸಾವಿರಾರು ಕೋಟಿಗಳ ಡೀಲ್ ನಡೆಯುತ್ತಿರುವಾಗ ಭಾರತದ ಒಳಗೆ ಸಾಮಾನ್ಯ ಜನರ ಪರಿಸ್ಥಿತಿ ಹೇಗಿತ್ತು? ಒಂದು ಕಡೆ ಮೇಕ್ ಇನ್ ಇಂಡಿಯಾದ ಸಿಂಹ ಗರ್ಜಿಸುತ್ತಿದೆ ಅಂತ ಟಿವಿಯಲ್ಲಿ ತೋರಿಸಲಾಗ್ತದೆ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆ. 2014-2015 ಅವಧಿಯಲ್ಲಿ ಭಾರತದ ಉತ್ಪಾದನಾ ವಲಯ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ತೀವ್ರ ಕುಸಿತ ಕಂಡಿದೆ. ಭಾರತದ ಆರ್ಥಿಕತೆಯ ಬೆನ್ನೆಲುಬಾದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆಗಳು ಅಂದರೆ MSME ಬಂಡವಾಳವಿಲ್ಲದೆ ಉಸಿರುಗಟ್ಟುತ್ತಿದ್ದವು. ಒಂದು ಸಣ್ಣ ಟರ್ನಿಂಗ್ ಮಿಷನ್ ಹಾಕಲು ಅಥವಾ ಗಾರ್ಮೆಂಟ್ಸ್ ಫ್ಯಾಕ್ಟರಿ ಶುರು ಮಾಡಲು 10 ಲಕ್ಷ ರೂಪಾಯಿ ಸಾಲ ಕೇಳಿಕೊಂಡು ಇದೇ SBI ಮೆಟ್ಟಿಲೇರಿದ್ರೆ ನಿಮ್ಮ ಬಳಿ ಆಸ್ತಿ ಪತ್ರಗಳಿಲ್ಲ, ಗ್ಯಾರಂಟಿ ಇಲ್ಲ ಅಂತ ಮ್ಯಾನೇಜರ್ಗಳು ಬಡವರನ್ನು ಹೊರಗಟ್ಟಿದ್ರು. ಶಿಕ್ಷಣ ಸಾಲಕ್ಕಾಗಿ ವಿದ್ಯಾರ್ಥಿಗಳು ತಿಂಗಳುಗಟ್ಟಲೆ ಅಲೆಯಬೇಕಿತ್ತು. ಅದೇ ವರ್ಷ ಭಾರತದ ರೈತರು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಬೆಲೆ ಸಿಗದೆ ರಫ್ತು ನೀತಿಗಳ, ಎಕ್ಸ್ಪೋರ್ಟ್ ಪಾಲಿಸಿಗಳ ವೈಫಲ್ಯದಿಂದ ಕಂಗಾಲಾಗಿತ್ತು. ನಮ್ಮ ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ MSP ಕೊಡಲು, ಸಣ್ಣ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡಲು ಸರ್ಕಾರದ ಬಳಿ, ಬ್ಯಾಂಕ್ಗಳ ಬಳಿ ಹಣವಿರಲಿಲ್ಲ. ಆದರೆ ಆಸ್ಟ್ರೇಲಿಯಾದ ನೆಲದಲ್ಲಿ ಕಲ್ಲಿದ್ದಲು ತೆಗೆಯಲು ಮಾತ್ರ ನಮ್ಮ ಬ್ಯಾಂಕ್ಗಳು ಲಕ್ಷಾಂತರ ಕೋಟಿ ಹಣವನ್ನು ಪಣಕ್ಕಿಡಲು ಸಿದ್ಧವು. ಮೋದಿಯವರ ವಿದೇಶಿ ಪ್ರವಾಸಗಳಿಂದ ಭಾರತಕ್ಕೆ FDI ಅಂದರೆ ವಿದೇಶಿ ನೇರ ಹೂಡಿಕೆ ಹರಿದು ಬರುತ್ತಿದೆ ಅಂತ ಭಾರಿ ಪ್ರಚಾರ ಮಾಡಲಾಯಿತು. ಆದರೆ ಬಂದ ಹೂಡಿಕೆಗಿಂತ ಹೆಚ್ಚಾಗಿ ಭಾರತದ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಹಣವೇ ಕಾರ್ಪೊರೇಟ್ ಕುಬೇರರ ಮೂಲಕ ವಿದೇಶಿ ಪ್ರಾಜೆಕ್ಟ್ಗಳಿಗೆ ಹರಿದು ಹೋಗ್ತಿತ್ತು ಅನ್ನೋದು ಕಟು ಸತ್ಯ ಸ್ನೇಹಿತರೆ. ಹೀಗೆ 2014-2015 ಆ ಮೊದಲ ವರ್ಷದ ಪ್ರವಾಸಗಳು ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಲಿಲ್ಲ. ಅದು ಮುಂದಿನ 1 ದಶಕದ ಕಾಲ ಭಾರತದ ವಿದೇಶಾಂಗ ನೀತಿ ಹೇಗೆ ಕಾರ್ಪೊರೇಟ್ ಬ್ರೋಕರೇಜ್ ಆಗಿ ಬದಲಾಗಲಿದೆ ಅನ್ನೋದರ ಟ್ರೇಲರ್ ಆಗಿತ್ತು. ಮ್ಯಾಡಿಸನ್ ಸ್ಕ್ವೇರ್ನ ಮ್ಯಾಜಿಕ್ ಕೇವಲ ಕಣ್ಣು ಕಟ್ಟುವ ವಿದ್ಯೆಯಾಗಿತ್ತು. ಅಸಲಿ ಮ್ಯಾಜಿಕ್ ನಡೆದಿದ್ದು ಆಸ್ಟ್ರೇಲಿಯಾದ ಕಲ್ಲಿದ್ದಲು ಗಣಿಯಲ್ಲಿ. ಇದು ಕೇವಲ ಆರಂಭವಷ್ಟೇ ಸ್ನೇಹಿತರೆ. 2015-2016ರಲ್ಲಿ ನಮ್ಮ ಪ್ರಧಾನಿ ಫ್ರಾನ್ಸ್ಗೆ ಹೋಗ್ತಾರೆ. ಅಲ್ಲಿ 75 ವರ್ಷದ ಅನುಭವವಿದ್ದ ಸರ್ಕಾರಿ ಸಂಸ್ಥೆ HAL ಅನ್ನು ಬೀದಿಗೆ ತಳ್ಳಿ ಕೇವಲ 12 ದಿನದ ಹಿಂದೆ ಹುಟ್ಟಿದ ಅನಿಲ್ ಅಂಬಾನಿಯ ಕಂಪನಿಗೆ ಸಾವಿರಾರು ಕೋಟಿಗಳ ರಫೇಲ್ ಒಪ್ಪಂದವನ್ನು ಅಕ್ಷರಶಃ ತಟ್ಟೆಯಲ್ಲಿಟ್ಟು ಕೊಡಲಾಗುತ್ತೆ. ಆ ವಿವಾದದ ಇಂಚಿಂಚು ಮಾಹಿತಿಯನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ನೀಡಲಿದ್ದೇವೆ. ಅದು ಕೇವಲ ವಿಮರ್ಶೆ ಅಲ್ಲ, ವಾಸ್ತವದ ವಿಚಾರ.
ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.